ಉಚಿತ ನಿಶ್ಚಿತ ಗ್ಯಾರಂಟಿ ಹೊರೆಯಾಗೋದು ಖಚಿತ. ಕಾಂಗ್ರೆಸ್ ಕೊಟ್ಟ ಗ್ಯಾರಂಟಿಗಳಿಂದ ಅಭಿವೃದ್ಧಿ ಹಳ್ಳ ಹಿಡಿದಿದೆ. ಇದನ್ನ ಜನ ಬಿಡಿ, ಡಿಸಿಎಂಎ 2 ಬಾರಿ ಪುನರುಚ್ಚಾರ ಮಾಡಿದ್ದಾರೆ. ಇತ್ತ ಪರಂ ಜನರಿಗೆ ತ್ಯಾಗ ಮಾಡಲು ಕರೆ ಕೊಟ್ರೆ ಎಚ್ಡಿಕೆ ಸರ್ಕಾರದ ವಿರುದ್ಧ ಚಾಟಿ ಬೀಸಿದ್ದಾರೆ. ವರುಣಾಧಿಪತಿ ಕನಕಾಧಿಪತಿ ಜಿದ್ದಾಜಿದ್ದಿನ ಮಧ್ಯೆ ದಲಿತ ಸಿಎಂ ಬಾಣ ಪ್ರಯೋಗ ಆಗಿದೆ. ಸಿದ್ದು ಬದಲಿಸಿದ್ದೇ ಆದ್ರೆ ಪರಮೇಶ್ವರ್ಗೆ ಪಟ್ಟ ಕಟ್ಟಿ ಅಂತ ದಲಿತ ನಾಯಕರು ದನಿ ಎತ್ತಿದ್ದಾರೆ. ಆದ್ರೆ ಕೊರಟಗೆರೆ ಕಲಿ ಮಾತ್ರ ನಾನು ಜೇನುಗೂಡಿಗೆ ಕಲ್ಲೆಸೆಯಲ್ಲ ಅಂತ ಹೇಳ್ತಾ ಇದ್ದಾರೆ. ಬಾಲಕಿಯೊಂದಿಗೆ ಅನುಚಿತವಾಗಿ ವರ್ತಿಸಿದ ಆರೋಪದಲ್ಲಿ ಮಲ್ಲಿಕಾರ್ಜುನ್ ಮುತ್ಯ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿದೆ. ದಿಢೀರ್ ಪ್ರತ್ಯಕ್ಷವಾದ ಮುತ್ಯ ಭಕ್ತರ ಆತಂಕವನ್ನ ದೂರ ಮಾಡಿದ್ದಾರೆ. ಸ್ವಾಮೀಜಿಯ ವಿರುದ್ಧ ಷಡ್ಯಂತ್ರವೆಂದು ಭಕ್ತರು ಸಿಡಿದೆದ್ದಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಕಾರ್ಮೋಡದ ನಡುವೆಯೇ ಪ್ರಧಾನಿ ಮೋದಿ ಇಸ್ರೇಲ್ಗೆ ಭೇಟಿ ನೀಡಿದ್ದು ಸ್ನೇಹಿತನನ್ನ ನೇತನ್ಯಾಹು ದಂಪತಿ ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ. ಭಾರತೀಯ ಉಡುಪು ಧರಿಸಿ ನೇತನ್ಯಾಹು ಸರ್ಪ್ರೈಸ್ ಕೊಟ್ಟಿದ್ದಲ್ಲದೆ ಮೋದಿಗೆ ಇಸ್ರೇಲ್ನ ನೆಸೆಟ್ ಪದಕ ಸಿಕ್ಕಿದೆ. ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ರಾಜಸ್ಥಾನದಲ್ಲಿ ಹೊಸ ದಾಂಪತ್ಯಕ್ಕೆ ಕಾಲಿಟ್ಟಿದ್ದಾರೆ. ಬೆಳಗ್ಗೆ 10:10 ಶುಭ ಲಗ್ನದಲ್ಲಿ ಕಲ್ಯಾಣವಾಗಿದ್ದು 2 ಬಾರಿ ವಿರೋಶ್ ಮದುವೆಯಾಗಿದ್ದಾರೆ. ಮದುವೆ ನಿಮಿತ್ತ ಸಂಗೀತ ಸಂಜೆಯಲ್ಲಿ ಸಂಭ್ರಮ ಜೋರಾಗಿತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.